ನಮಸ್ಕಾರ. ಇವತ್ತು ನಾವು ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿರುವಂತಹ ಒಂದು ಬ್ರಿಂಜಾಲ್ ತವಾ ಫ್ರೈನ ಟ್ರೈ ಮಾಡ್ತಾಯಿದ್ದೀವಿ. ಇದನ್ನು ಮಾಡೋದು ಕೂಡ ತುಂಬಾ ಸುಲಭ, ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಮ್ಮಿ, ಹಾಗೆ ಕ್ವಿಕ್ಕಾಗಿ ಆಗುತ್ತೆ. ಇದನ್ನು ನೀವು ರಸಮ್ ಜೊತೆ ಹಾಗೆ ಪ್ಲೈನ್ ಬೇಳೆ ಸಾರು ಜೊತೆ ತಿಂದರೆ ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬದನೆಕಾಯನ್ನು ಈ ರೀತಿ ತಗೊಂಡು ಅದನ್ನು ಈ ಶೇಪಲ್ಲಿ ಅಡ್ಡವಾಗಿ ಕಟ್ ಮಾಡಿ ಕ್ರಾಸ್ ರೀತಿಯಾಗಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದರಿಂದಾಗಿ ಮಸಾಲೆ ತುಂಬ ಚೆನ್ನಾಗಿ ಅದರಲ್ಲಿ ಹಿಡಿಯುತ್ತೆ. ಈಗ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ಕರಿಬೇವಿನ ಸೊಪ್ಪು, ಸೋಂಪು, ಹಾಗೆ ಸ್ವಲ್ಪ ಕಸೂರಿ ಮೇಥಿ, ಹಾಗೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ನಿಮಗೆ ಆಪ್ಷನಲ್ ಬೇಕಂತಂದರೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ತಗೊಂಡು ಅದ್ರ ಜೊತೆಗೆ ನೀವು ಜೀರಿಗೆನ ಇಲ್ಲಿ ಸೋಂಪು ಬದಲಿಗೆ ಹಾಕೋಬೋದು, ಹಾಗೆ ಕಸೂರಿ ಮೇಥಿ ಬದಲಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ಈಗ 1 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ತಗೊಂಡಿದ್ದೀನಿ. ಇದೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ. ಮೊದಲಿಗೆ ಸಾಂಬಾರ್ ಪೌಡರ್ 1 ಟೇಬಲ್ ಸ್ಪೂನ್, ಹಾಗೆ 1/2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅದಾದ ನಂತರ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ನಿಮಗೆ ಇದನ್ನು ಸ್ಕಿಪ್ ಮಾಡಬೇಕು ಅಂದರೆ ಮಾಡ್ಬೋದು. ಸೋಂಪನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಬದಲಿಗೆ ನೀವು ಜೀರಿಗೆ ಕೂಡ ಸೇರಿಸ್ಕೋಬೋದು. ಆನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆನಂತರ ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಬಿಡಿಸಿ ಕೂಡ ಹಾಕೋಬೋದು ಅಥವಾ ಹಾಗೆಯೇ ಹಾಕೋಬೋದು. ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ರೀತಿ ನಾವು ಈಗ ತಯಾರಿಸ್ಕೋಬೇಕಾಗತ್ತೆ. ಪೇಸ್ಟ್ ಎಷ್ಟು ನುಣ್ಣಗಿರುತ್ತೆ ಅಷ್ಟು ನಿಮಗೆ ಫ್ರೈ ಆಗೋಕ್ಕೆ ತುಂಬ ಈಸಿ ಅನಿಸುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಈ ರೀತಿಯಾಗಿ ಕಾಣಿಸ್ತಿದೆ ನೋಡಿ. ಈಗ ಈ ಪೇಸ್ಟನ್ನು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಫ್ರಿಜ್ಜಲ್ಲಿಟ್ಟು ಆನಂತರ ತಗೊಂಡು ಬಳಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 5 ಮಿನಿಟ್ಸ್ ನಂತರ ಈ ರೀತಿ ಬದನೆಕಾಯಿಗೆ ನಮ್ಮ ಕೈಯಿಂದನೇ ಈ ರೀತಿ ಹಚ್ಕೋಬೇಕಾಗತ್ತೆ. ಸ್ಪೂನಿಂದ ಬೇಕಾದ್ರೂ ಹಚ್ಬೋದು. ನಿಮಗೆ ಖಾರ ತುಂಬ ಕೈಗೆ ಹಿಡಿಯುತ್ತೆ ಅನ್ನೋರು ಸ್ಪೂನ್ ತಗೊಂಡು ಕೂಡ ಹಚ್ಕೋಬೋದು. ನಾನಿಲ್ಲಿ ಈ ರೀತಿ ಹಚ್ಚೋದು ನನಗೆ ಇಲ್ಲಿ ಕನ್ವೀನಿಯೆಂಟ್ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಈ ರೀತಿಯಾಗಿ ಹಚ್ಕೋತಾ ಇದ್ದೀನಿ. ಈಗ ಒಂದೊಂದಕ್ಕೆ ಈ ರೀತಿ ಮಸಾಲೆನ ಹಚ್ಚಿ ಈ ರೀತಿ ಬಿಡಬೇಕಾಗತ್ತೆ. ಈ ಒಂದು ತವಾ ಫ್ರೈ ಏನಿದೆ ಇದು ತಿಳಿ ಸಾಂಬಾರು ಇರ್ಬೋದು ಅಥವಾ ಬೇಳೆ ಸಾಂಬಾರು ಇರ್ಬೋದು, ಅಥವಾ ನಿಮಗೆ ಬರೀ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಪಕ್ಕದಲ್ಲಿ ಸೈಡ್ ಡಿಶ್ ಆಗಿ ಕೂಡ ನೀವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಇನ್ನೊಂದು ರೀತಿ ಕೂಡ ಮಾಡ್ಬೋದು. ಬರೀ ಅಚ್ಚ ಖಾರದ ಪುಡಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆನ ನೀವು ಕುಟ್ಟಾಣಿಲಿ ಕುಟ್ಬಿಟ್ಟು ಅದನ್ನು ಕೂಡ ಹಚ್ಚಿ ತವಾ ಫ್ರೈ ಮಾಡ್ಬೋದು ಎಣ್ಣೆ ಹಾಕಿ. ಅದು ಕೂಡ ಬೇರೆ ಥರ ಟೇಸ್ಟ್ ಕೊಡುತ್ತೆ, ಆದರೆ ತುಂಬಾ ಅಥೆಂಟಿಕ್ಕಾಗಿರುತ್ತೆ ಟೇಸ್ಟು, ತುಂಬಾ ಯಮ್ಮಿಯಾಗಿರುತ್ತೆ. ಈ ರೀತಿ ಕೂಡ ಮಾಡ್ಬೋದು. ಕ್ವಿಕ್ಕಾಗಿ ಆಗಬೇಕು ಅಂತ ಅಂದರೆ ಬೆಳ್ಳುಳ್ಳಿ, ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಜೀರಿಗೆನ ಕುಟ್ಬಿಟ್ಟು ಅದನ್ನು ಈ ರೀತಿಯಾಗಿ ಬದನೆಕಾಯಿನ ಕಟ್ ಮಾಡಿಕೊಂಡು ಇದಕ್ಕೆ ಸವರಿಬಿಟ್ಟು ನೀವು ಸ್ವಲ್ಪ ಎಣ್ಣೆ ಪ್ಯಾನಿಗೆ ಹಾಕ್ಬಿಟ್ಟು 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗೀತು. ನೀವು ಒನ್ ಟೈಮಿಗೆ ರೈಸಿಗೆ ತುಂಬಾ ಚೆನ್ನಾಗಿ ತಿನ್ಬೋದು. ಇದು ಒಂದು 5 ಮಿನಿಟ್ಸ್ ಅಷ್ಟು ಆಗುತ್ತೆ. ಈ ರೀತಿ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಒಂದು 5 to 10 ಮಿನಿಟ್ಸ್ ಹಿಡಿಯುತ್ತೆ. ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ತವಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ತವಾನ ನಾವು ಹೀಟ್ ಮಾಡ್ಕೋಬೇಕಾಗತ್ತೆ. ಹೀಟ್ ಮಾಡಿದ ನಂತರ ಅಷ್ಟೇ ಈ ರೀತಿಯಾಗಿ ಈರುಳ್ಳಿಯಲ್ಲಿ ನಾವು ಎಣ್ಣೆನೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ನಿಮಗೆ ತವಾ ಫ್ರೈ ಮಾಡಬೇಕು ತುಂಬಾ ಈಸಿ ಆಗುತ್ತೆ. ಈ ರೀತಿ ನಾನು ಎಲ್ಲ ಕಡೆ ಎಣ್ಣೆನ ಈರುಳ್ಳಿಯಿಂದ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಕಾದ ನಂತರ ಈ ರೀತಿಯಾಗಿ ಬದನೆಕಾಯಿ ಪೀಸಸ್ಗಳು ಮಸಾಲೆ ಹಚ್ಚಿ ಏನಿಟ್ಟಿದೆ ಅದನ್ನು ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ಒಂದೊಂದನ್ನೇ ತೆಗೆದು ಈ ರೀತಿ ತವಾಗೆ ಹಾಕೋತಾ ಇದ್ದೀನಿ. ನಾವು ಬದನೆಕಾಯಿನ ಪ್ಲೇಸ್ ಮಾಡಬೇಕಾದ್ರೂ ತವಾ ಮೇಲೆ ತುಂಬಾ ಹುಷಾರಾಗಿ ಮೆಲ್ಲಗೆ ನಿಧಾನವಾಗಿ ಇಡಬೇಕಾಗತ್ತೆ. ನಾವು ಆ ಥರದಲ್ಲಿ ಸ್ವಲ್ಪ ಬೇಗ ಒಂದರಿಂದ ಒಂದು ಪಕ್ಕ ತುಂಬ ಪಕ್ಕ ಇಟ್ಟಾಗ ಅದು ಮಸಾಲೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹಾಗೆ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಒಂದೊಂದನ್ನೇ ಸಪ್ರೇಟಾಗಿ ಈ ರೀತಿಯಾಗಿ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ.
ಇದರಲ್ಲಿ ಮೇಯ್ನ್ ಇನ್ನೊಂದೇನು ಅಂತಂದರೆ ಇದೆಲ್ಲ ಪ್ರೋಸೆಸ್ನ ಲೋ ಫ್ಲೇಮಲ್ಲಿ ಮಾಡಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಮಾಡೋದ್ರಿಂದ ನಿಮಗೆ ತವಾ ಫ್ರೈದು ಅರ್ಧ ಬೆಂದಿರುತ್ತೆ, ಅರ್ಧ ಬೆಂದಿರೋಲ್ಲ, ಅಥವಾ ಮಸಾಲೆ ತುಂಬ ಸೀದೋದ ಫ್ಲೇವರ್ ಬರುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ತವಾ ಫ್ರೈ ಮಾಡಬೇಕಾದ್ರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸ್ ಅಷ್ಟು ಚೆನ್ನಾಗಿ ವೆಯ್ಟ್ ಮಾಡಿ ಎರಡು ಕಡೆನೂ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ. ಈಗ ನಾನು ಆ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ತವಾ ಫ್ರೈ ರೆಡಿಯಾಗಿದೆ. ಈ ರೀತಿಯಾಗಿ ಪೂರ್ತಿ ಬೆಂದಾದ ನಂತರ ಫ್ಲೇವರ್ ನಿಮಗೆ ಟೆಕ್ಸ್ಚರ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ತುಂಬಾ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ನಾನಿಲ್ಲಿ ಪ್ಲೈನ್ ರೈಸಿಗೆ ಇಲ್ಲಿ ಜೊತೆಯಾಗಿ ಇಟ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಸ್ವಲ್ಪ ರೈಸ್ ತೊಗೊಂಡು ಈ ರೀತಿ ಬದನೆಕಾಯನ್ನು ನಾವು ಈ ರೀತಿ ಸಾಫ್ಟಾಗಿ ಈ ಥರ ಅಂದ್ರೇ ಅದು ಪೀಸ್ ಆಗೋಗಬೇಕು, ಆ ರೀತಿಯಾಗಿ ನಾವು ಬೇಯಿಸ್ಕೊಂಡಿರಬೇಕು. ಇಲ್ಲಿ ನೋಡಿ ತುಂಬ ಬಿಸಿ ಇರೋದ್ರಿಂದ ನನಗೆ ಕಟ್ ಮಾಡೋಕ್ಕೆ ಸ್ವಲ್ಪ ತಡ ಆಯಿತು. ಈ ರೀತಿಯಾಗಿ ಕಲಸಿ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ನೋಡಿ. ಈ ತವಾ ಫ್ರೈ ಅಂತೂ ನೀವು ಮನೇಲಿ ಆಗಾಗ ಮಾಡ್ತಾನೆ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಬಿಡಿಸ್ಕೊಂಡು ರೈಸ್ ಜೊತೆ ಕಲಿಸ್ಕೊಂಡು ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಇದು ಇವತ್ತಿನ ಒಂದು ಯಮ್ಮಿಯಾದ ಟೇಸ್ಟಿಯಾದ ಬದನೆಕಾಯಿ ಫ್ರೈ ರೆಸಿಪಿ ಆಗಿತ್ತು. ನೀವೆಲ್ಲರೂ ಈ ರೆಸಿಪಿನ ತುಂಬಾ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ನೀವು ಕೂಡ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಟೆಕ್ಸ್ಚರ್. ಇದು ಇವತ್ತಿನ ಒಂದು ಪುಟ್ಟ ರೆಸಿಪಿ ಆಗಿತ್ತು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.